ಎಲ್ಲರಿಗೂ ನಮಸ್ಕಾರ. ಪಿನ್ರೆಸ್ ಕೂರ್ಗ್ ಚಾನೆಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನೆಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ಸೀಸನ್ 11ರ 108 ದಿವಸ ಕಳೆದು ಇವತ್ತು 109ನೇ ದಿವಸ ನಡೀತಾ ಇದೆ. ನೆನೆ ಒಂದು ಎಪಿಸೋಡ್ನಲ್ಲಿ ಸಂಕ್ರಾಂತಿಯ ಒಂದು ಪ್ರಯುಕ್ತವಾಗಿ ಬಿಗ್ ಬಾಸ್ ಮನೆಯಲ್ಲಿ ತಾರಾ ಅನುರಾಧ ಮ್ಯಾಮ್ ಬಂದಿದ್ದರು. ಆ ಎಪಿಸೋಡನ್ನು ತೋರಿಸಿದ್ರು. ಅದರಲ್ಲಿ ಆ ಎಪಿಸೋಡ್ನಲ್ಲಿ ತೋರಿಸಿರೋದ್ರಿಂದ ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ರವರ ಡ್ಯಾನ್ಸ್ಗಳನ್ನು ತೋರಿಸಿಲ್ಲ, ಅವರು ಎಳ್ಳು ಬೆಲ್ಲ ತಿಂದಿರೋದನ್ನ ತೋರಿಸಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಫ್ಯಾನ್ಸ್ಗಳು ಸಖತ್ ಗರಂ ಆಗಿದ್ದಾರೆ ಅಂತ ಹೇಳ್ಬೋದು. ಈ ರೀತಿ ಯಾಕೆ ಈ ಬಿಗ್ ಬಾಸ್ನವರು ಈ ಥರ ಮಾಡ್ತಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಮೋಕ್ಷಿತಾ ಅಂತಲ್ಲ, ಬೇರೆ ಹನುಮಂತರವರು ಎಳ್ಳು ಬೆಲ್ಲ ತಿನ್ಸೋದನ್ನ ತೋರಿಸ್ಲಿಲ್ಲ. ಮನೆಯಲ್ಲಿರುವ ಎಲ್ಲ ಸ್ಪರ್ಧಿಗಳದ್ದು ತೋರಿಸ್ಬೇಕು. ಎಲ್ಲರದ್ದು ಒಪಿನಿಯನ್ ಯಾವ ರೀತಿ ಇದೆ ಅಂತ ತಿಳ್ಕೊಬೋದಲ್ವಾ. ಅವ್ರಿಗೆ ಇಷ್ಟ ಬಂದಿರುವ ಸ್ಪರ್ಧಿಗಳದ್ದು ಮಾತ್ರ ತೋರಿಸಿ, ಯಾವುದು ಹೈಲೈಟ್ ಆಗಿದೆ ಅದನ್ನ ಮಾತ್ರ ತೋರಿಸಿದ್ರೆ ಬೇರೆ ಮಿಕ್ಕಿರೋರು ಮಾತನಾಡಿರೋದಕ್ಕೆ ಒಂದು ಬೆಲೆ ಏನಿದೆ ಅಲ್ವಾ. ಎಲ್ಲ ಸ್ಪರ್ಧಿಗಳದ್ದು ತೋರಿಸ್ಬೇಕು. ಆ ರೀತಿ ಮಾಡೋದು ನಿಜವಾಗ್ಲೂ ತಪ್ಪು ಅಂತ ಅನ್ನಿಸ್ತು. ಎಲ್ಲ ಸೀಸನ್ಗಳು ಹೋಲಿಸಿದ್ರೆ ಈ ಸೀಸನ್ ಅಂತೂ ನಿಜವಾಗ್ಲೂ ಬೇಜಾರಾಗ್ತಿದೆ. ಫೇವರಿಸಮ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಯಾರ್ಯಾರಿಗೆ ಬೇಕು ಅವ್ರವ್ರದ್ದು ಮಾತ್ರ ತೋರಿಸ್ತಿರೋದು ಅಂತ ಹೇಳ್ಬಿಟ್ಟು. ಹಾಗೆ ಮಂಜು ಮತ್ತು ಭವ್ಯ ಅವರ ಡ್ಯಾನ್ಸ್ ಮಾತ್ರ ಸಖತ್ ಇಷ್ಟ ಆಯಿತು. ಓಕೆ, ಅವ್ರದ್ದೆಲ್ಲ ತೋರಿಸಿದರೆ ನಿಜ. ತ್ರಿವಿಕ್ರಮ್ ಮತ್ತು ಮೋಕ್ಷಿತರವರು ತೋರಿಸ್ಬೋದಿತ್ತು ಅಂತ ಹೇಳಿಬಿಟ್ಟು ಫ್ಯಾನ್ಸ್ಗಳ ಒಂದು ಮಾತು. ಯಾಕೆ ಈ ಥರ ತೋರಿಸ್ತಿಲ್ಲ, ಯಾಕೆ ಈ ಥರ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಹಾಗೆ ತಾರಾ ಅನುರಾಧ ಮ್ಯಾಮ್ಗೆ ಹೊಸದಂತ ಒಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡೋದರ ಮೂಲಕ ಯಾಕೆ ಈ ಥರ ಅವರಿಬ್ಬರು ಡ್ಯಾನ್ಸ್ ಮಾಡಿದ್ರೆ ಅಂತೆಲ್ಲ ಫ್ಯಾನ್ಸ್ಗಳೆಲ್ಲ ಕೇಳಿದ್ದಾರೆ. ಹೌದು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹಾಗೆ ಬೇವು ಬೆಲ್ಲವನ್ನು ತಿನ್ನಿಸಿದ್ದಾರೆ ಅಂತ ಕೇಳಿದಾಗ ಹೌದು ತಿನ್ನಿಸಿದ್ದಾರೆ ಅಂತ ಹೇಳಿದ್ದಾರೆ. ಇದು ಯಾಕೆ ಈ ಥರ ತೋರಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಸಖತ್ ಬೇಜಾರು ಮಾಡ್ಕೊಂಡಿದ್ದಾರೆ ಫ್ಯಾನ್ಸ್ಗಳು ಅಂತ ಹೇಳ್ಬೋದು. ಬಿಗ್ ಬಾಸ್ಗೆ ಹೇಳಿಯೋದು ಒಂದಿಷ್ಟೇ, ಎಲ್ಲ ಸ್ಪರ್ಧಿಗಳದ್ದು ಸಮೇತ ಒಂದು ವಿಡಿಯೋ ಸ್ವಲ್ಪ ಆದ್ರೂ ಅಪ್ಲೋಡ್ ಮಾಡಿ. ಒಬ್ರದ್ದು ಮಾತ್ರ ಹೈಲೈಟ್ ಆಗಿ ತೋರ್ಸೋಕೆ ಹೋಗಬೇಡಿ. ಎಲ್ಲರದ್ದು ತೋರಿಸಿ, ಎಲ್ಲರೂ ಮಾತನಾಡಿರೋದ್ರ ಬಗ್ಗೆ, ಡ್ಯಾನ್ಸ್ ಮಾಡಿರೋದ್ರ ಬಗ್ಗೆ ತೋರಿಸಿ ಅಂತ ಹೇಳ್ತೀನಿ. ಒಬ್ಬರು ಸ್ಪರ್ಧಿಗಳ ಬಗ್ಗೆನೇ ನಾನು ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ಎಲ್ಲ ಸ್ಪರ್ಧಿಗಳದ್ದು ತೋರಿಸ್ಬೇಕು. ಈ ರೀತಿ ಫೇವರಿಸಮ್ ಮಾಡಬೇಡಿ ಅಂತ ಹೇಳ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.